ಇಲ್ಲಿ ನೋಡಿ ಸ್ಕ್ರೀನ್ ಮೇಲೆ ನೀವೆಲ್ಲರೂ ಕೂಡ ಕೆಮಿಸ್ಟ್ರಿದು ಕೀ ಆನ್ಸರ್ನ ನೋಡ್ತಾ ಇರಾ. ಇಲ್ಲಿ ಕೆಮಿಸ್ಟ್ರಿಯಲ್ಲಿ ನೀವು ನೋಡ್ಬೋದು ಕ್ವಶನ್ ಪೇಪರ್ಗಳಲ್ಲಿ A1 A2 A3 ಹಾಗೆ B1 B2 B3 ಅದೇ ರೀತಿ ABCD 4 ವರ್ಷನ್ಗಳಿರುತ್ತೆ. 4x4 ಅಂದರೆ 16 ಟೈಪ್ ಆಫ್ ನಮಗೆ ಒಂದು ಕ್ವಶನ್ ಪೇಪರ್ ಸೆಟ್ ಇರುತ್ತೆ ಸರಿನಾ. ಆದರೆ ನಮಗೆ ಇವಾಗ ಕರೆಂಟ್ಲಿ ಅವೈಲಬಲ್ ಆಗೋದು ಒಂದೇ ಸೆಟ್ ಆಫ್ ಕೀ ಆನ್ಸರ್ ಸರಿನಾ. ಅದು ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಕಡೆಯಿಂದ ಬಂದಿರುತ್ತೆ. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇದನ್ನ ನೀವು ನಿಮ್ಮ ಕ್ವಶನ್ ಎಲ್ಲಿದೆ ಕ್ವಶನ್ ಪೇಪರಲ್ಲಿ ಅನ್ನೋದನ್ನ ಐಡೆಂಟಿಫೈ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಏನಂದರೆ ಇವಾಗ ಸ್ಕ್ರೀನ್ ಮೇಲೆ ಒಂದು ಕ್ವಶನ್ನ ನೋಡ್ತಾ ಇರಾ, ಆ ಒಂದು ಕ್ವಶನ್ ನಿಮ್ಮ ಕ್ವಶನ್ ಪೇಪರಲ್ಲಿ ಎಲ್ಲಿದೆ ಅನ್ನೋದನ್ನ ನೋಡ್ಕೊಳ್ಳಿ. ಮತ್ತು ರೈಟ್ ಆನ್ಸರ್ ಏನಿದೆ ಅದನ್ನ ಫಸ್ಟು ಮಾರ್ಕ್ ಮಾಡ್ಕೊಂಡು ಹೋಗಿ ಸರಿನಾ. ಅದಾದಮೇಲೆ ನೀವು ನಿಮ್ಮ OMR ಶೀಟ್ನ ತೊಗೊಳ್ಳಿ. OMR ಶೀಟ್ನ ತೊಗೊಂಡು ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಇವಾಗ ನೀವು ಆಪ್ಷನ್ಗೂ ಗೊತ್ತಾಯಿತು ಯಾವೊಂದು ಆಪ್ಷನ್ ಕರೆಕ್ಟ್ ಆನ್ಸರ್ ಆಗಿದೆ ಅಂತ. ನೀವು OMR ಶೀಟಲ್ಲಿ 1 2 3 4 5 6 ನಂಬರ್ ಅಂತ ಇರುತ್ತಲ್ವಾ, ಅದ್ರ ಪಕ್ಕದಲ್ಲೇ ಇವಾಗ ನೀವು ಏನಾದರೂ ರೈಟಾಗಿ ಆನ್ಸರ್ ಮಾಡಿದ್ದೀರಾ ಅಂದರೆ ಆ ಒಂದು ಆಪ್ಷನ್ ಕರೆಕ್ಟ್ ಆಗಿದೆ ಅಂದರೆ 1 ಅಂತ ಮಾಡ್ಕೊಳ್ಳಿ OMR ಶೀಟಲ್ಲಿ, ಇಲ್ಲಾಂದರೆ 0 ಅಂತ ಮಾಡ್ಕೊಂಡು ಅದೇ ರೀತಿ ನೀವು ಕೌಂಟ್ ಡೌನ್ ಮಾಡ್ಕೋಬೋದು ಕೆಮಿಸ್ಟ್ರಿ ಕೀ ಆನ್ಸರು. ಮತ್ತು ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇರಾ ಈ ಒಂದು ಕೀ ಆನ್ಸರ್ ನಿಮಗೆ ಏನಾದರೂ PDF ವರ್ಷನಲ್ಲಿ ಬೇಕು. ಇವಾಗ ನನ್ನ ಮೊಬೈಲಲ್ಲಿ ಇವಾಗ ಪಾಸ್ ಮಾಡಿ ಇದು ಮಾಡಿ ನಾನು ನೋಡ್ಕೊಳ್ಳೋಕೆ ಆಗ್ತಿಲ್ಲ, ತುಂಬ ಕಷ್ಟ ಆಗ್ತಿದೆ ಅಂದರೆ ತುಂಬಾ ಸಿಂಪಲ್, ಏನು ತಲೆ ಕೆಡಿಸ್ಕೋಬೇಡಿ. ಡೈರೆಕ್ಟಾಗಿ ನಿಮ್ಮ ವಾಟ್ಸಪ್ಗೆ ನಿಮಗೆ ಒಂದು ಕೀ ಆನ್ಸರ್ PDF ಈಸಿಯಾಗಿ ಸಿಗುತ್ತೆ. ಏನು ಅಂತ ದೊಡ್ಡ ಪ್ರೋಸೆಸ್ ಏನಿಲ್ಲ. ನೀವೆಲ್ಲರೂ ಕೂಡ ವೀಡಿಯೋನ ನೋಡ್ತಾ ಇರಾ. ವೀಡಿಯೋ ಆದಮೇಲೆ ಇಲ್ಲಿ ಕಮೆಂಟ್ ಸೆಕ್ಷನ್ ಇರುತ್ತೆ ಮತ್ತು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ನೀವು ಕೆಳಗಡೆ ಕ್ಲಿಕ್ ಮಾಡಿದ್ರೆ ಬರುತ್ತೆ. ಇಲ್ಲಿ ಕಮೆಂಟ್ ಸೆಕ್ಷನ್ ನೀವು ಏನು ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇರ್ತೀರಾ ಆ ಒಂದು ಕಮೆಂಟಲ್ಲಿ ಡೈರೆಕ್ಟ್ ಲಿಂಕ್ ನಾನು ಕೊಟ್ಟಿದ್ದೀನಿ. ಕಾಲೇಜಸ್ದು ಒಂದು ವಾಟ್ಸಪ್ ಚಾಟ್ ಬೋರ್ಡ್ದು, ಅಲ್ಲಿ ನೀವು ಜಸ್ಟ್ ಏನಿಲ್ಲ ನೀವು ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಫ್ರೀಯಾಗಿ ನಿಮಗೆ ಕೆಮಿಸ್ಟ್ರಿ ಕೀ ಆನ್ಸರ್ ಬಂದ್ಬಿಟ್ಟು ನಿಮಗೆ ವಾಟ್ಸಪ್ಪಲ್ಲೇ ಸಿಗುತ್ತೆ. ಮತ್ತು ಇದೇ ರೀತಿ KCT ಅಪ್ಡೇಟ್ಸ್ ಮಿಸ್ ಆಗದೆ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲರಿಗೂ ಕೂಡ ಶೇರ್